ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಈ ನಮ್ಮ ನಟಿ ರಣ್ಯಾ ರಾವ್ ಅವರ ಚಿನ್ನದ ಆಸೆ ದುರಾಸೆ ಭಾಳಷ್ಟು ಇದು ಚರ್ಚಾ ವಿಷಯ ಆಗಿಬಿಟ್ಟಿದೆ. ಇವತ್ತು ಕಳ್ಳ ಸಾಕಾಣಿಕೆಯಿಂದ ಆರಾಮಾಗಿರ್ಬೋದು, ನೆಮ್ಮದಿಯಿಂದ ಇರ್ಬೋದು. ಹೊಸ ಯುವ ಜನಾಂಗದಲ್ಲಿ ಒಂದಿಷ್ಟೇನೋ ಹಬ್ಬುತ್ತಾ ಇದೆ. ಕುಡಿತ, ಜ್ಯೂಸು, ಜೊತೆಗೆ ಇಂಥ ಉದ್ಯೋಗಗಳು, ಇವುಗಳಿಂದಾಗೆ ನಾವು ಏನೋ ಸಾಧಿಸ್ತೀವಿ, ಭಾಳಷ್ಟು ಗಳಿಸ್ತೀವಿ, ಸುಖದಿಂದ ಇರ್ತೀವಿ, ಹಂಸ ತುರಿಕಾ ತಲ್ಪದ ಮೇಲೆ ಇರ್ತೀವಿ ಅನ್ನುವಂಥ ಭಾವನೆಯಿಂದ ನಮ್ಮ ಯುವಕರು ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ. ಆ ಮಾತು ಬೇರೆ. ಇವತ್ತು ಎಲ್ಲ ಜನಕ್ಕೂ ಒಂದಿಷ್ಟು ಇವತ್ತು ಇದೊಂದು ಎಕ್ಸಾಂಪಲ್ ರಣ್ಯಾ ರಾವ್ ಅವರ ಹೆಜ್ಜೆ. ಈಗ ಈ ಕಳ್ಳ ಸಾಗಾಣಿಕೆ ಎಲ್ಲಿವರೆಗೆ ಹೋಗ್ತಾ ಇದೆಯಪ್ಪ ಅಂತಂದಿದ್ದು, ನೈರೋಬಿತನ ಹೋಗ್ತಾ ಇದೆ. ನೈರೋಬಿ, ಕೀನಿಯಾ, ದಕ್ಷಿಣ ಅಮೆರಿಕ ದೇಶಗಳಿಗೆ ಹೋಗ್ತಾ ಇದೆ. ಅಲ್ಲಿಂದ ಬಂದ ನೈರೋಬಿಯಿಂದ ಬರ್ತದೆ. ಅಲ್ಲಿಯ ಗಣಿಗಳ ಮೂಲಕ ಉತ್ಪಾದನೆ ಆಗುವ ಈ ಬಂಗಾರವನ್ನು ಈ ಒಂದು ನೈರೋಬಿಯಿಂದ ದುಬೈಗೆ ಕಳಿಸುವಂಥದ್ದು, ದುಬೈಯಿಂದ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು. ಇಲ್ಲಿವರೆಗೆ ಒಂದು ಎಲ್ಲರಲ್ಲೂ ಏನಪ್ಪ ಅಂದರೆ ಎಲ್ಲ ದೇಶಗಳು ಪ್ರಾಮಾಣಿಕ ಇದ್ದಾವ, ಅಲ್ಲಿ ಅಂತ ನಡೆಯೋದಿಲ್ಲ. ದುಬೈದಲ್ಲಿ ಹೊತ್ತು ಯಾವುದೂ ಹೊರಗೆ ಹೋಗುವುದಿಲ್ಲ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ವಿ. ಆದರೆ ಮನುಷ್ಯ ಎಲ್ಲೆಲ್ಲದಾನ, ಬಂಗಾರದ ಆಸೆ ಬಿಟ್ಟವ ಯಾವುದಲ್ರಿ ಮನುಷ್ಯ. ಹೀಗಾಗಿ ಎಂಥ ಸರ್ಕಾರ ಇದ್ದರೂ ಈ ಕಳ್ಳರ ಮನಸ್ಸು, ಎಂಥ ಕಠೋರ ನಿಯಮಾವಳಿಗಳಿದ್ದರೂ ಸಹಿತ ಎಷ್ಟೊಂದು ತೊಂದರೆ ಆಗ್ತದೆ ಅನ್ನೋದು ಇದು ದೊಡ್ಡ ಸಾಕ್ಷಿ. ಎಂಥ ಒಂದು ನಡೀತು ದುಬೈಯಿಂದ ಇಂಡಿಯಾಗೆ ಬರುವಂಥದ್ದು, ಇಂಡಿಯಾದಲ್ಲಿ ದಾಟುವಂಥದ್ದು, ಇವೆಲ್ಲ ವಿವರ ಬರ್ತಾ ಇದ್ದಾವೆ. ನಮ್ಮ DRI ಏನೊಂದು ಇನ್ವೆಸ್ಟಿಗೇಷನ್ ನಡೆಸದ, ಆ ಇನ್ವೆಸ್ಟಿಗೇಷನ್ದಲ್ಲೇ ಈ ನಮ್ಮ ರಣ್ಯಾ ರಾವ್ ಅವರು ಯಾವ ರೀತಿ ತಪ್ಪಿಸ್ಕೊಳ್ತಿದ್ರು, ಹೆಂಗೆ ತೊಗೊಂಡು ಬರ್ತಾಯಿದ್ರು ಅಂತ ಒಂದೊಂದು ವಿವರಗಳು ಬರ್ತಾ ಇದ್ದಾವೆ. ಆಫ್ರಿಕಾದ ನೈರೋಬಿ, ಕೀನಿಯಾ, ದಕ್ಷಿಣ ಅಮೆರಿಕಾದ ಬ್ರೆಜಿಲ್, ಕೊಲಂಬಿಯಾ, ಕೆರೆಬಿಯನ್ ದ್ವೀಪಗಳಲ್ಲಿ ಈ ಬಂಗಾರ ತಯಾರು ಮಾಡುವಂಥದ್ದು ಬಂಗಾರ ದಿನಗಳು ಇರೋವು. ಅಲ್ಲಿ ತಯಾರಾಗಿ ಏನು ಬರ್ತಾವಪ್ಪ ಅಂದ್ರೆ ಅವು ನೇರವಾಗಿ ದುಬೈ ಮತ್ತು ಅಬುದಾಬಿ ಈ ಒಂದು ವಿಮಾನ ನಿಲ್ದಾಣದಲ್ಲಿ ಬಂದ ಅಲ್ಲಿ ಇವೆಲ್ಲ ಸೆಟ್ಟಾಗಿ ಅಲ್ಲಿಯ ಅಧಿಕಾರಿಗಳ ಇನ್ನುಳಿದವರ ಸಹಾಯದಿಂದ ಬೇರೆ ಬೇರೆ ದೇಶಗಳು ಹೋಗ್ತಾವೆ ಅನ್ನುವಂಥ ಮಾತು. ಯಾಕಂದರೆ ಈ DRI ರಿಪೋರ್ಟ್ ಪ್ರಕಾರ ಒಂದೇ ವಾರದಲ್ಲಿ 18 ಕಿಲೋ ಬಂಗಾರ ಸಪ್ಲೈ ಆಗಿದ್ದನ್ನು ಕಳ್ಳ ಮಾರ್ಗದಿಂದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಪ್ರತಿಶತ 25-30 ಇಂಥ ಇಲ್ಲಿಗಲ್ ಬಂಗಾರ ಈ ದುಬೈ ಮತ್ತು ಇದರಿಂದ ಬೇರೆ ಬೇರೆ ದೇಶಗಳು ಹೋಗ್ತದೆ ಅಂತೇಳಿ. ನೋಡ್ರಿ ಮನುಷ್ಯಾಗ ಎಷ್ಟು ದುರಾಸೆ, ಎಷ್ಟು ಗಳಿಸ್ಬೇಕು ಅನ್ನೋ ಆಸೆ ಏನು ಮೇಲೆ ತಂದು ನಿಲ್ಲಿಸ್ತಾ ಇದೆ ಅಂತೇಳಿ. ಯಾಕಂತಂದ್ರೆ ಈ ಮನುಷ್ಯನ ಮೂಲ ಸ್ವಭಾವ ಅಥವಾ ಮೂಲ ಪ್ರೀತಿ ಬಂಗಾರಗಳ ಮೇಲೆ ಎಷ್ಟದ ಅಂತ, ಬಂಗಾರದ ಮೇಲೆ ಎಷ್ಟು ಸಂಗ್ರಹ ಇಡಬೇಕು, ಎಷ್ಟು ಗಳಿಸ್ಬೇಕು, ಏನು ಮಾಡಬೇಕು. ಯಾಕಂದ್ರೆ ಬಂಗಾರ ಅಂತ ಇದು ಎಲ್ಲ ರಾಷ್ಟ್ರಗಳಲ್ಲಿ ಚಲಾವಣೆಯಲ್ಲಿರುತ್ತಲ್ಲ. ಅಲ್ಲೇ ಕ್ರಿಪ್ಟೋ ಕರೆನ್ಸಿ ಅವು ಇವತ್ತು ಹೇಳ್ತಾ ಇದ್ದೀವಿ ನಾವು. ಇದಕ್ಕಿಂತ ಹೆಚ್ಚಿಂದು ಬಂಗಾರ ಇದ್ದರೆ ಮುಗಿದಪ್ಪ, ಎಲ್ಲಾದರೂ ನಾವು ಕಪ್ಪಿಸ್ಬೋದು, ಇರಬಹುದು ಅನ್ನುವಂಥ ಒಂದು ಮಾತು ಇವತ್ತಿಗೂ ಅದ. ಇವತ್ತಿಗೂ ಬಂಗಾರದ ಮೇಲಿನ ಆಸೆ ನಮ್ಮ ಹೆಣ್ಮಕ್ಳಿಗೇನು ಕಡಿಮೆ ಆಗಿಲ್ಲ. ಯಾಕಂದರೆ ಬಂಗಾರ ಎಷ್ಟು ಕೊಟ್ಟರೂ ಕಡಿಮೆ. ಆ ಪ್ರಮಾಣದಲ್ಲಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಏನಪ್ಪ ಅಂತಂದ್ರೆ ಈ ಬಂಗಾರದ ಆಸೆಯಿಂದಾಗೆ, ದುರಾಸೆಯಿಂದಾಗೆ ಅದನ್ನು ಮಾರ್ಕೊಳ್ಳೋ ಸಲುವಾಗಿ ಕೆಲವು ಇಲ್ಲಿ ವ್ಯಾಪಾರಿಗಳು ಸಹ ದುಡ್ಡು ಕೊಡ್ತಾಯಿದ್ರು ಅವರಿಗೆ, ರಣ್ಯಾ ರಾವ್ ಅವರಿಗೆ. ಅವ್ರು ತೆಗೆದುಕೊಂಡು ಬರ್ತಾಯಿದ್ರು. ಜೊತೆಗೆ ಇಲ್ಲೇ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದಾಗ ಅಥವಾ ಭಾರತಕ್ಕೆ ಬಂದಾಗ ಯಾವ ರೀತಿ ಆಡಿಸ್ತಾಯಿದ್ರು ತಮ್ಮ ತಂದೆಯ ಪ್ರಭಾವದಿಂದ. ಇವೆಲ್ಲ ಈ ಇತ್ತೀಚೆಗೆ ನಡೀತಿರುವಂಥ ಘಟನೆಗಳು ನೋಡಿದಾಗ ವಿಶೇಷವಾಗಿ ಮೇಲ್ಮಧ್ಯಮ ವರ್ಗದ ಮಕ್ಕಳಲ್ಲಿ ಇದು ಹೆಚ್ಚು ಕಾಣ್ತಾ ಇದೆ. ಇವತ್ತು ಕಳ್ಳತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಲಫಂಗಿರಿ ಮಾಡೋದಾಗಲಿ, ಗಾಂಜಾ ಉಪಯೋಗ ಮಾಡೋದಾಗಲಿ, ಇವೆಲ್ಲ ಇವತ್ತಿನ ನೊಟೋರಿಯಸ್ ಏನು ಉದ್ಯೋಗಗಳಿದ್ದಾವೆ ಹೆಚ್ಚು ಕಡಿಮೆ ಇವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಹೊಸ ಯುಗದ ನಾಗರಿಕರಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತು ನಾವು ಹುಡುಕಾಟದ ಚರ್ಚೆ ಆಗಬೇಕಾಗಿದ್ದು. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತದ, ಮೊದಲನೇದಾಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಸಹಜವಾಗಿ ಹೇಗಾದರೂ ದುಡ್ಡು ಗಳಿಸ್ಬೇಕಪ್ಪ ಅನ್ನುವಂಥ ಅಭಿಲಾಷೆ. ಅಂಥದ್ರಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆನೂ ಹಂಗದ. ಇದ್ರ ಹಿಂದೆ ಈ ರಣ್ಯಾರವ್ರ ಹಿಂದೆ ಏನು 3 ಜನ ರಾಜಕೀಯ ಜನ ಇದ್ದಾರೆ ಅಂತ ಸುತ್ತುಗಳಿದ್ದಾವೆ. ಅದೇ ಅಷ್ಟೇ ಒಬ್ಬ ಸ್ವಾಮೀಜಿ ಒಬ್ಬರು ಇದ್ದಾರೆ ಅಂತ ಹೇಳಿಸಿಂದ ಈ DRI ತನಿಖಾ ಸಂದರ್ಭದಲ್ಲಿ ರಣ್ಯಾ ರಾವ್ ಅವರು ತಮ್ಮ ವಿಚಾರವನ್ನು ಹೊರ ಹಾಕಿದ್ದಾರೆ. ಅವ್ರು ಯಾರು, ಏನು, ಎಂತು ಅಂತ. ಹಿಂಗೆ ಇಡೀ ರಾಜ್ಯದ ತುಂಬ, ಇಡೀ ದೇಶದ ತುಂಬ ಈ ಬಂಗಾರ ಅಥವಾ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡೋದು, ಕರಗಿಸೋದು, ಮಾರೋದು ಇವೆಲ್ಲ ನಿರಂತರ ನಡೀತಾನೆ ಇದ್ದಾವೆ. ಮತ್ತು ಕಳ್ಳದಂಧೆ ಮೂಲಕ 30% ತನಕನೂ
ಕಳ್ಳ ಮಾಲನ್ನು ದಾಟ್ತಾ ಇರ್ತದಂತೆ. ಇಷ್ಟಾದ್ರೂ ಇನ್ನೂ ಹೆಚ್ಚೋದ್ರೂ ಗೊತ್ತಿಲ್ಲ. ಈ ಒಂದು ಅಂದಾಜು ಮಾಡ್ತಾ ಇದ್ದಾರೆ ತಜ್ಞರು ಈ ವಿಷಯದಲ್ಲ. ಇನ್ನು ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆಯಿಂದಾಗಿ ವಿಶೇಷವಾಗಿ ಸರಳ ಮಾರ್ಗಪಾಯದ ಇದ್ರ ಮಾಡಿದರೆ ಮುಗಿದೋಗ್ಬಿಟ್ಟು ನಾವು ಆರಾಮಿರ್ಬೋದು ಅನ್ನೋಂಥ ಭಾವ ಈ ಒಂದು ಯಂಗ್ ಜನ್ರೇಷನ್ದೆಲ್ಲ ಇತ್ತೀಚೆಗೆ ಮೂಡಲಿಕ್ಕತ್ತದ. ಮತ್ತು ಅದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಇವನ್ ನಮ್ಮ ಧರ್ಮದ ಈ ಸ್ವಾಮೀಜಿಯವರು ಸಹಿತ ಇದ್ರಾಗ ಇರೋದನ್ನು ನೋಡಿದಾಗ ಮತ್ತು ಇನ್ನೂ ನಾವು ಗಮನಿಸ್ಬೇಕಿಲ್ಲ, ಅನೇಕ ಮಠಮಾನ್ಯಗಳಲ್ಲಿ ಎಲ್ಲ ಬಿಟ್ಟವರು ಸ್ವಾಮೀಜಿಯವರು. ಆದ್ರೆ ನಮ್ಮ ಸ್ವಾಮಿಗಳಿಗೆ ಬಂಗಾರದ ಆಸೆ ಬಿಟ್ಟಿಲ್ಲ. ಕಿವಿಯಲ್ಲಿ ಬಂಗಾರ ಮೂರು, ಕೈಯಲ್ಲಿ 4 ಪಟ್ಟಿ ಉಂಗುರ, ಚೈನಾ, ಅದು ಚೈನ್ ಹಗ್ಗದಂಗೆ ಇರ್ತದೆ. ಇಂಥ ಅನೇಕ ಸ್ವಾಮಿಗಳು ನೋಡ್ತಾ ಇದ್ದೀವಿ ನಾವು. ಎಲ್ಲರಿಗೂ ಆಸೆ. ಒಬ್ಬ ಸನ್ಯಾಸಿಯಿಂದ ಹಿಡಿದ ಒಬ್ಬ ಗೃಹಲಕ್ಷ್ಮಿಯವರಿಗೆ ಎಲ್ಲರಿಗೂ ಸಣ್ಣ ಮಕ್ಕಳಿಗೂ ಸಹಿತ ತಿಳಕ್ಕೆ ಬಂದ್ರೆ ಈ ಬಂಗಾರದ ಆಸೆ. ಇಂಥ ಒಂದು ಬಂಗಾರದ ಆಸೆಗೆ ಬಲಿಯಾದಂಥ ನಮ್ಮ ರಣ್ಯಾರಾವ್ ಈಗಂತ ತನಿಖೆ ಒಳಗಾಗಿದ್ದಾರೆ. ತಪ್ಪಿಸಿಕೊಳ್ಳೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಭಾಳ ದೊಡ್ಡದೇ ಬೆಳೀತಾ ಇದೆ ಇದು. ಆದ್ರೆ ಹಿಂದೆ ನಾಳೆ ಅವರು ಅದರಿಂದ ಉಳ್ಕೊಂಡು ಬರ್ತಾರೋ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಈ ದೇಶದೊಳಗೆ ಅಧಿಕಾರ ಇತ್ತಪ್ಪ ಅಂದ್ರೆ ಬೇಕಾದನ್ನು ಮಾಡ್ಬೋದು ನೀವು ಅನ್ನುವಂಥ ವಾತಾವರಣದ. ಆದರೂ ಇದು ರೆಡ್ ಹ್ಯಾಂಡ್ ಆಗಿ ಎಲ್ಲ ಪೂರ್ಣ ಪ್ರಮಾಣದಲ್ಲೇ ಸರ್ಕಾರಕ್ಕೆ ಸಿಗ್ತಾ ಹೊರಟಿರೋದ್ರಿಂದಾಗೆ ತನಿಖೆ ಇನ್ನೂ ಜೋರಾಗುವುದರಿಂದಾಗೆ ಈ DRI ಏನಿದೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿದ್ದು ಅದು ಇನ್ವೆಸ್ಟಿಗೇಷನ್ ಜೋರು ಮಾಡಿದ್ರಿಂದಾಗಿ ಅನೇಕರು ಇನ್ನೂ ಸಿಗೋ ಸಾಧ್ಯತೆಗಳಿದ್ದಾವೆ. ಸ್ವಾಮೀಜಿಗಳು ಒಂದು 3 ಜನ ಮತ್ತು ಇನ್ನುಳಿದವರು ಇನ್ನೂ ಹಲವು ಜನ ಸಿಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ವರದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಈ ನಮ್ಮ ನೈರೋಬಿ ಅಥವಾ ಕೆನ್ಯಾ, ಇನ್ನುಳಿದ ದಕ್ಷಿಣ ಅಮೇರಿಕಾ, ಮೆಕ್ಸಿಕೋ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಇನ್ನುಳಿದ ದೇಶಗಳಿಂದ ಅಲ್ಲಿಯೇ ಗಣಿಗಳಿಂದ ಬರ್ತಿರುವಂಥ ಬಂಗಾರ ಅದು ದುಬೈ ಮತ್ತು ಅಬುದಾಬಿ ಮೂಲಕ ಬೇರೆ ಬೇರೆ ದೇಶಕ್ಕೆ ಹೋಗ್ತದೆ ಅನ್ನೋದು ಈಗಂತೂ ಸ್ಪಷ್ಟ ಚಿತ್ರಣ ಕಂಡು ಬಂದಂಗೆ ಆಗ್ಯದ. ಹಾಗಂತೇಳಿ ನಿಲ್ತದನ ಭವಿಷ್ಯದಲ್ಲಿ ಅನ್ನೋ ಸಹಿತ ಅಷ್ಟೇ ಪ್ರಶ್ನೆ ಅದ. ಯಾಕಂದ್ರೆ ಮನುಷ್ಯನ ಸ್ವಭಾವನೇ ಬಂಗಾರ ನೋಡಿದ ತಕ್ಷಣ ಕರೆಗೆ ಹೋಗಿಬಿಡುವಂಥದ್ದು. ಹೀಗಾಗಿ ಈ ಒಂದು ಕಳ್ಳತನದ ಹಾದಿಯಲ್ಲಿ ಬಂಗಾರ ಗಳಿಸುವಂಥದ್ದು, ಆಸ್ತಿ ಗಳಿಸುವಂಥದ್ದು ನಮ್ಮ ಜನರಿಂದ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಯಾವಾಗಲೂ ಪ್ರಶ್ನೆ ಅದ ಇದು. ಯಾಕಂದರೆ ಯಾವ ಕಾಲಕ್ಕೂ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ಆಡಳಿತ ನಮಗೆ ಸಿಕ್ಕೇ ಇಲ್ಲ. ಪ್ರಾಮಾಣಿಕ ವ್ಯಕ್ತಿಗಾಗಿ ಇಡೀ ದೇಶ ಸಿಕ್ಕಿಲ್ಲ, ಅಥವಾ ಒಂದು ರಾಜ್ಯ ಸಿಕ್ಕಿಲ್ಲ. ಅಪ್ರಾಮಾಣಿಕರು ಅವ್ರಿದ್ದಂಥವ್ರು ಅಪ್ರಾಮಾಣಿಕ ಹಾಜರು ಹೇಳ್ಕೊಡ್ತಾರೆ, ಕಳ್ಳತನ ಹೇಳ್ಕೊಡ್ತಾರೆ. ಹೀಗಾಗಿ ಇವತ್ತು ನಾವು ಈ ಫೀಲ್ಡ್ದಾಗ ಸೋಲ್ತಾ ಇದ್ವಿ. ಮಕ್ಕಳಿಗೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಮರ್ತಿದ್ದನ ಎಲ್ಲಿಪ್ಪ ಅಂದ್ರೆ ನಾವು ಎಡವಿದ್ದು ಎಲ್ಲಿಪ್ಪ, ನಾವು ಕೃಷಿಗೆ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಅಂದ್ರೆ ಮಾರ್ಕೆಟ್ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದು ನಾವು ಮಾಡೇ ಇಲ್ಲ ಮತ್ತು ಮುಂದೆ ಮಾಡುವ ಆಶೆನೂ ಇಲ್ಲ. ಯಾಕಂದರೆ ಇವತ್ತು ವ್ಯವಸ್ಥೆ ಬೇರೆನೇ ಬೆಳೆದು ಬಿಟ್ಟದ. ವ್ಯಾಪಾರಿ ವರ್ಗಕ್ಕೋ ಕಾರ್ಪೊರೇಟ್ ವರ್ಗಕ್ಕೋ ಬೇಕಾಗುವಂಥ ಆರ್ಥಿಕ ವ್ಯವಸ್ಥೆ ರೆಡಿ ಐತೆ ನಮ್ಮಲ್ಲಿ. ಹೀಗಾಗಿ ಅಲ್ಲಿ ಆಯಾ ಸ್ಥಾನದಲ್ಲಿ ಕೊಡಿದಂಥವ್ರು ಆ ಜಾಗಗಳನ್ನು ಬಿಟ್ಟು ಕೊಡಲಾರದ್ರಿಂದಾಗೆ ಇವತ್ತು ಭಾಳ ಜನಸಾಮಾನ್ಯರು ಒದ್ದಾಡೋದ ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದೆ ಈ ದೇಶದೊಳಗೆ. ಹೀಗಾಗಿ ಏನಪ್ಪ ಅಂತಂದ್ರೆ ಈ ಕಳ್ಳ ಸಾಗಾಣಿಕೆ ವ್ಯವಹಾರಗಳು ನಿಶ್ಚಿತವಾಗಿಯೂ ಹೆಚ್ಚಾಗ್ತಾ ಹೋಗ್ತಾ ಇದ್ದರೂ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಒಂದು ಹೇಳಿದಾಗಲೇ ಆಯುಷ್ಯ ಪದಕ ಬೇಕಾಗ್ಯದ. ಆಯುಷ್ಯ ಪದಕ ಬೇಕಾದ ಕೂಡಲೇ ಹೆಚ್ಚಿನ ದುಡ್ಡು ಬೇಕು. ಹೆಚ್ಚಿನ ದುಡ್ಡು ಬೇಕಪ್ಪ ಅಂತಂದ್ರೆ ಆ ದುಡ್ಡು ಇಲ್ಲದಕ್ಕಾಗಿ ಇಂಥ ಹಾದಿಗಳು ಹಿಡಿಯುವಂಥ ಯುವ ವರ್ಗ ಇವತ್ತು ಬರ್ತಾಯಿದ್ದಾರೆ. ರಣ್ಯಾರಾವ್ ಇವರೊಂದು ಸಂಕೇತ ಅಷ್ಟೇ. ಇಂಥವ್ರು ಇನ್ನೂ ಅನೇಕ ಇರ್ತಾರೆ, ಇನ್ನೂ ನಡೀತಾ ಇದೆ. 30-40% ನಡೀತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನೂ ಎಷ್ಟು ಜನ ಇರಬೇಕು ಇವರು. ಎಲ್ಲರಿಗೂ ಗೊತ್ತದಲ್ಲ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತದೆ ಎಲ್ಲೆಲ್ಲಿ ನಡೀತದೆ ಅಂತೇಳಿ. ಅದು ಅವ್ರು ನಡೀತಾ ಇಲ್ಲ. ಇದಕ್ಕೆ ಸರ್ಕಾರ ಬಾಧ್ಯತೆಯನ್ನು ವಹಿಸ್ಬೇಕಾಗ್ತದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿಯನ್ನು ತೊಗೊಳ್ಬೇಕಾಗ್ತದೆ. ಈ ಸಿಕ್ಕಂಥವ್ರನ್ನ ಜಾಡೋದು ಇನ್ನೂ ಅನೇಕ ಸಿಗ್ತಾರೆ ಮನಸ್ಸು ಮಾಡಿದ್ರೆ, ಇಲ್ಲಂತಲ್ಲ. ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ರಣ್ಯಾರಾವ್ ಕೇಸು ಎಷ್ಟು ಮಟ್ಟಿಗೆ ಶಿಕ್ಷೆಗೆ ಅವ್ರು ಹಾಕಾರೋ ಏನಾಕಾರೋ ನೋಡೋಣ. ಯಾಕಂದ್ರೆ ಅಲ್ಲಿ ಸುಲಭಿಲ್ಲ ಈ ದೇಶದೊಳಗೆ ಶಿಕ್ಷೆ ಅನುಭವಿಸುವಂಥದ್ದು. ಅದರಲ್ಲೂ ರಾಜಕಾರಣಿಗಳ ಮಕ್ಕಳು, ದೊಡ್ಡ ಅಧಿಕಾರಿಗಳ ಮಕ್ಕಳು, ಅವ್ರ ಶಿಕ್ಷೆ ಆಗೋದು ಭಾಳ ರೇರೆಸ್ಟ್ ಆಫ್ ದ ರೇರ್. ಆದರೂ ಇದು ತನಿಖೆ ಜೋರು ನಡೀತಾ ಇದೆ. ಮೋಸ್ಟ್ಲಿ ರಣ್ಯಾರಾವ್ ಅವ್ರ ಶಿಕ್ಷಣ ಆಗಬಹುದು ಅಂತಂದು ಏನೋ ಚರ್ಚೆ ನಡೆದ. ಒಟ್ಟಾರೆಯಾಗಿ ರಣ್ಯಾರಾವ್ ಇವತ್ತು ಅತೃಪ್ತ, ಅಸಂತುಷ್ಟ ಯುವಕರ ಪ್ರತಿನಿಧಿ ಮತ್ತು ಉದ್ಯೋಗ ಇಲ್ಲದಂಥ ಜನರ ಪ್ರತಿನಿಧಿ ಅನ್ನೋದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ದಪ್ಪ ಅಂತಂದ್ರೆ ವಿಶೇಷವಾಗಿ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಎಲ್ಲರಿಗೂ ಎಜುಕೇಷನ್ ಸಿಕ್ಕಿದ್ರೆ ಒಳ್ಳೆ ಎಜುಕೇಷನ್, ಹೈಯರ್ ಎಜುಕೇಷನ್, ಇದು ಭಾಳ ನೆನಪಿಡ್ಬೇಕು. PUC ಮುಗಿದ್ರಿ, BA ಮುಗಿದ್ರಿ, BCom ಮುಗಿದ್ರಿ ಅಲ್ಲ. ಒಂದು ಒಳ್ಳೆಯ ಹೈಯರ್ ಲೆವೆಲ್ ಅಂದರೆ ವಿಶ್ವವಿದ್ಯಾಲಯ ಮಟ್ಟದ ಒಂದು ಶಿಕ್ಷಣ ಸಿಗ್ತಂದ್ರೆ ಎಲ್ಲರಿಗೂ ನಿಶ್ಚಿತವಾಗಿಯೂ ಒಳ್ಳೆಯ ಸಮಾಜ ನಿರ್ಮಾಣ ಭಾಳಷ್ಟು ಪ್ರಮಾಣದಲ್ಲಿ ಆಗ್ತದೆ ಅಂತೇಳಿ ನನ್ನ ಭಾಳಷ್ಟು ನಂಬಿಕೆ. ಇದಕ್ಕೆ ನೀವು ಹೇಳ್ತೀರಿ ಇನ್ನೊಬ್ಬ ರಣ್ಯರಾವ್ ಹುಟ್ಟಬೇಕಂತೀರ, ಅರ್ಧ ಕಲಿತು ಅರ್ಧ ಮುರ್ತದ್ದು ಇಲ್ಲ, ಇಂಥದ್ದು ಆಗಬಾರ್ದು. ಶಿಕ್ಷಣ ಪೂರ್ಣ ಆಗಬೇಕು ಮತ್ತು ಉದ್ಯೋಗ ಸಿಗಬೇಕು ಅನ್ನೋದು ವ್ಯವಸ್ಥೆ ಮಾಡಬೇಕಾ?
ಇದನ್ನೆಲ್ಲ ಚರ್ಚೆ ನಾವು ಮಾಡ್ತಾ ಇರೋಣ. ಅದರಲ್ಲೂ ಮತದಾರ ಮುಖ್ಯವಾಗಿ ಮಾಡಬೇಕಾಗಿದೆ ಇದು. ಯಾಕಂದ್ರೆ ಅವರೇ ಈ ದೇಶ ಉಳಿಸೋರು ಬೆಳೆಸೋರು. ಅವರಿಂದ ತುಳುಗರಿಗೆ ಕೊಟ್ಟ ದೇಶವನ್ನು ಮತ್ತು ಈ ತುಳುಗರು ಏನು ಮಾಡ್ಲಿಕ್ಕೆ ಸಾಧ್ಯದ ಅಂತ ಅನಿಸ್ತಾ ಹೇಳ್ತಾ, ನಮ್ಮ ಓದುಗರು ನೋಡುಗರು ಇದನ್ನು ಲೈಕ್ ಮಾಡಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗನ್ನಡಿ ವಂದನೆಗಳು.